ಡಿಕೆ ಸರ್ಕಾರದಲ್ಲಿ ಮುಂದುವರೆದಿದೆ ಖಾತೆ ಖ್ಯಾತೆ. ರಾಮಲಿಂಗಾರೆಡ್ಡಿ ಅವರ ನಂತರ ಇದೀಗ ಮತ್ತೊಬ್ಬ ಸಚಿವ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಖಾತೆ ವಿಷಯದಲ್ಲಿ ಕೃಷ್ಣ ಭೈರೇಗೌಡಗೆ ಬೇಸರವಾಗಿದೆ. ಸಿಎಂ ಡಿಕೆಶಿ ಮತ್ತೆ ಸುರ್ಜೇವಾಲಾಗೆ ಕೃಷ್ಣ ಭೈರೇಗೌಡ ಪತ್ರವನ್ನ ಬರೆದಿದ್ದಾರೆ. ಬಿಡಿಎ ಮತ್ತು ಬಿಎಂಆರ್ಡಿಎ ಹೊಣೆ ನೀಡದಿದ್ದಕ್ಕೆ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಡಿಎ ಮತ್ತೆ ಬಿಎಂಆರ್ಡಿಎ ಇಲ್ಲದೆ ಬೆಂಗಳೂರು ಖಾತೆ ಅರ್ಧ ಆಗತ್ತೆ. ಕೆಲಸ ಮಾಡಬೇಕು ಅಂತಂದ್ರೆ ಪೂರ್ತಿ ಖಾತೆಯನ್ನ ಕೊಡಿ, ಇಲ್ಲದೆ ಹೋದ್ರೆ ರಾಮಲಿಂಗಾರೆಡ್ಡಿಗೆ ಕೊಡಿ ಅಂತ ಹೇಳಿ ಕೃಷ್ಣ ಭೈರೇಗೌಡರು ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಖಾತೆ ಹಂಚಿಕೆ ವಿಚಾರದಲ್ಲಿ ಇದೀಗ ಅಸಮಾಧಾನಗಳು ತೀವ್ರಗೊಳ್ತಾ ಇದೆ. ಬೇಸರಗೊಂಡಿದ್ದಾರೆ ಕೃಷ್ಣ ಭೈರೇಗೌಡರು. ನೇರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಖಡಕ್ ಆಗಿಯ ಪತ್ರವನ್ನ ಬರೆದಿದ್ದಾರೆ. ತಮಗೆ ಬೆಂಗಳೂರು ನಗರಾಭಿವೃದ್ಧಿ ಜವಾಬ್ದಾರಿಯನ್ನ ನೀಡಿದ್ರೂ ಕೂಡ ಅದಕ್ಕೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ವಿಭಾಗಗಳು ಕೂಡ ನಾವೇನ್ ಹೇಳ್ತೀವಿ ಬಿಡಿಎ ಮತ್ತೆ ಬಿಎಂಆರ್ಡಿಎ ಈ ಹೊಣೆಗಳನ್ನ ನೀಡದೇ ಇರುವುದಕ್ಕೆ ಅವರು ತೀವ್ರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೊಟ್ರೆ ಕಂಪ್ಲೀಟ್ ಆಗಿ ಕೊಡಿ, ಕೊಡದೆ ಹೋದ್ರೆ ಬೇಡವೇ ಬೇಡ, ಅರ್ಧ ತೆಗೆದುಕೊಂಡು ಏನು ಮಾಡ್ಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅರ್ಧ ಖಾತೆ ಬೇಡ ಅಂತ ಹೇಳಿ ತಮಗೆ ಕೊಟ್ಟಿರುವಂತಹ ಖಾತೆ ಜವಾಬ್ದಾರಿಯನ್ನ ಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಬಿಡಿ, ನನಗೇನು ಬೇಸರ ಇಲ್ಲ ಅನ್ನುವಂತಹ ಪತ್ರವನ್ನ ಕೂಡ ಬರೆದಿದ್ದಾರೆ. ನೋಡಿ, ಕೃಷ್ಣ ಭೈರೇಗೌಡ ಅವರು ಸದಾ ಒಂದಷ್ಟು ತೂಕದ ಮಾತುಗಳನ್ನ ಆಡ್ತಾರೆ ಅನ್ನುವಂಥದ್ದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆಡಳಿತಾತ್ಮಕ ಹಿಡಿತ ಇರುವಂತಹ ನಾಯಕನೂ ಕೂಡ ಹೌದು. ಸೊ ಅವರೇ ಈಗ ನೇರವಾಗಿ ಸಿಎಂ ಮತ್ತೆ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದಿರೋದು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಒಂದ್ ಕಡೆ ಲೋಕಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ಸಚಿವರಲ್ಲಿ ಈ ರೀತಿಯಾದಂತಹ ಅಸಮಾಧಾನ ಸ್ಫೋಟ ಆಗ್ತಾ ಇರುವುದು ಸರ್ಕಾರಕ್ಕೆ ಹೊಸ ಮುಜುಗರವನ್ನ ತಂದೊಡ್ತಾ ಇದೆ. ಕೃಷ್ಣ ಭೈರೇಗೌಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರದ ಸ್ಪಷ್ಟತೆ ಇಲ್ಲ, ಕೇವಲ ಹೆಸರಿಗೆ ಮಾತ್ರ ಸಚಿವ ಸ್ಥಾನವನ್ನ ಕೊಡಬೇಡಿ, ಕೆಲಸ ಮಾಡೋದಕ್ಕೆ ಪೂರ್ಣ ಖಾತೆಯನ್ನ ಕೊಡಬೇಕು ನೀವು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಬೆಂಗಳೂರಿನ ಹೂಡಿಕೆ ಮತ್ತು ಅಭಿವೃದ್ಧಿ ಸಂಸ್ಥೆಗಳ ಮೇಲಿನ ನಿಯಂತ್ರಣಕ್ಕಾಗಿ ಇದೀಗ ಅವರು ನೀವು ಏನು ನಿರ್ಧಾರವನ್ನು ತೆಗೆದುಕೊಳ್ತೀರಿ ಆ ಒಂದು ನಿರ್ಧಾರಕ್ಕೆ ನನ್ನ ಸಮ್ಮತಿ ಇಲ್ಲ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಮತ್ತು ರಾಮಲಿಂಗಾರೆಡ್ಡಿ ಅವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹಿರಿಯ ನಾಯಕರ ಅಸಮಾಧಾನವನ್ನು ಕೂಡ ಪರೋಕ್ಷವಾಗಿ ನೆನಪಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ನೋಡಿ, ಡಿಕೆ ಶಿವಕುಮಾರ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಈ ಖಾತೆ ಹಂಚಿಕೆಯ ಕಗ್ಗಂಟು ಮಾತ್ರ ಮುಗಿಯುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಮೊದಲಿಗೆ ರಾಮಲಿಂಗಾರೆಡ್ಡಿ ಅವರು ನನಗೆ ಈ ಖಾತೆ ಬೇಡ ಅಂತ ಹೇಳಿ ಅಸಮಾಧಾನವನ್ನು ಹೊರಹಾಕಿದ್ರು, ರಾಜೀನಾಮೆ ಕೂಡ ಕೊಟ್ಟರು. ಅದಾದ ನಂತರ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡ್ರು. ಮತ್ತು KH ಮುನಿಯಪ್ಪ ಅವರು ಕೂಡ ನನಗೆ ಆಹಾರ ಇಲಾಖೆ ಬೇಡ ಅಂತ ಹೇಳಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ಅವರು ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದಾದ್ಮೇಲೆ ಖುಷಿಯಾಗ್ಬಿಟ್ರು. ಈಗ ಕೃಷ್ಣ ಭೈರೇಗೌಡ ಅವರ ಸರದಿ. ಈಗ ಸೃಷ್ಟಿಯಾಗಿರುವಂತಹ ಈ ಹೊಸ ಕೃಷ್ಣ ಸಂಕಟವನ್ನ ಯಾವ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಬಗೆಹರಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಹನುಮಂತರಾಜು, ಕೃಷ್ಣ ಭೈರೇಗೌಡ ಅವರು ಯಾವಾಗಲೂ ಕೂಡ ಸಮಾಧಾನಕಾರವಾದಂತಹ ವ್ಯಕ್ತಿ, ಯಾವಾಗಲೂ ಕೂಡ ತೂಕದ ಮಾತುಗಳನ್ನಾಡುವಂತಹ ವ್ಯಕ್ತಿ. ಈಗ ಅವರೇ ಸುರ್ಜೇವಾಲಾ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತಂದ್ರೆ ಪಕ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮೆಸೇಜ್ ಪಾಸ್ ಆದಂತೆ ಕಾಣಿಸ್ತಾ ಇದೆ ಅಲ್ವಾ? ಎಸ್ ರಮ್ಯ, ಏನು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಆದ ನಂತರದಲ್ಲಿ ಸಾಕಷ್ಟು ಗೊಂದಲ ಸಹ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಖಾತೆ ಹಂಚಿಕೆ ನಡೆದಂಥ ಮರುದಿನವೇ ಸಹ ಏನು ಹಿರಿಯ ಸಚಿವರಾದ KH ಮುನಿಯಪ್ಪ ಹಾಗೂ ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ತಮ್ಮ ಹೇಳಿಕೆಗಳನ್ನು ನೀಡ್ತಾ ಮೂಲಕ ನಮಗೆ ಈ ಖಾತೆ ಸರಿ ಇಲ್ಲ, ನಮಗೆ ಖಾತೆ ಬದಲಾವಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಇದೀಗ ಕೃಷ್ಣ ಭೈರೇಗೌಡ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿ ನಾನು ಈ ಹಿಂದೆ ಕಂದಾಯ ಇಲಾಖೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೆ, ನನಗೆ ಕಂದಾಯ ಇಲಾಖೆ ಈಗ ಬಿಟ್ಟು ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಿರೋದು, ಅಷ್ಟೇ ಅಲ್ಲದೆ ಆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ BMRD ಇಲ್ಲ ಅಥವಾ BDA ಹೊರತುಪಡಿಸಿ ನನಗೆ ಅರ್ಧ ಖಾತೆಯನ್ನ ಮಾತ್ರ ಕೊಟ್ಟಿದ್ದಾರೆ ಅಂತ ಈಗ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಈಗ ನೇರವಾಗಿ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಷಯವನ್ನ ಸುರ್ಜೇವಾಲಾ ಅವ್ರ ಗಮನಕ್ಕೂ ಸಹ ತಂದು ಅವರಿಗೂ ಸಹ ಪತ್ರ ಬರೆಯುವ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಏನು ರಾಮಲಿಂಗಾರೆಡ್ಡಿ ಅವರು ಹಾಗೂ ಏನು KH ಮುನಿಯಪ್ಪ ಅವರು ತಮ್ಮ ಖಾತೆ ಬಗ್ಗೆ ಸಾಕಷ್ಟು ಅಸಮಾಧಾನ ಏನು ವ್ಯಕ್ತಪಡಿಸಿದ್ರು,
ಇದ್ರು, ಟ್ರಬಲ್ ಶೂಟರ್ ಆದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸಿ ಅವರನ್ನ ತಣಿಸಿದ್ದಾರೆ. ಇದೀಗ ಏನು ಕೃಷ್ಣ ಬೈರೇಗೌಡ ಅವರ ಸರದಿ. ನನಗೆ ಈಗ ಅಪೂರ್ಣ ಖಾತೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಅಂದ್ರೆ ಪೂರ್ಣವಾಗಿರ್ಬೇಕು. ಇಲ್ಲಿ ನನ್ನ ಏನು ಉತ್ತಮವಾದ ಸಾಧನೆ ಮಾಡಬೇಕು ಅಂತಂದ್ರೆ, ನಾನು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ BMRDL ಮತ್ತು BDA ಎರಡು ಒಳಗೊಂಡಂತೆ ನನಗೆ ಪೂರ್ತಿ ಖಾತೆ ಕೊಟ್ಟರೆ ನಾನು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಅದು ಹೊರತುಪಡಿಸಿ ನನಗೆ ಕೇವಲ BDA ಅಥವಾ BMRD ಹೊರತುಪಡಿಸಿ ಅರ್ಧ ಖಾತೆಯನ್ನ ಕೊಟ್ಟರೆ ನಾನು ಹೇಗೆ ಕಾರ್ಯನಿರ್ವಹಿಸಲಿ, ನನ್ನ ಪರ್ಫಾರ್ಮೆನ್ಸ್ ನ ಹೇಗೆ ತೋರಿಸಲಿ ಅಂತೇಳಿ ಈಗ ಏನು ಕೃಷ್ಣ ಬೈರೇಗೌಡರು ತಮ್ಮ ಆಕ್ರೋಶನ ಅಥವಾ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಸುರ್ಜೇವಾಲಾ ಅವರಿಗೆ ಪತ್ರ ಬರೆಯುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಓಕೆ, ಇದು ಕೇವಲ ಖಾತೆಯ ವಿಚಾರವಾಗಿ ನಡೀತಾ ಇರುವಂತಹ ಅಸಮಾಧಾನವೋ ಅಥವಾ ಬೆಂಗಳೂರಿನ ಹಿಡಿತವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಏನಾದರೂ ಒಳಜಗಳಗಳಾಗ್ತಾ ಇದೆಯಾ ಅಂತ? ಎಸ್ ರಮ್ಯ, ಏನು ಮುಂದಿನ ಏನು ಮೊದಲ ಎಲೆಕ್ಷನ್ ಬರೋ ಅಂಥದ್ದು GBA ಎಲೆಕ್ಷನ್ ಬರುತ್ತೆ, ಸಾಕಷ್ಟು ಸವಾಲು ಕೂಡ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಪೂರ್ಣವಾದ ಖಾತೆಯನ್ನು ಕೊಟ್ಟರೆ GBA ಎಲೆಕ್ಷನ್ ಸಂಬಂಧಪಟ್ಟಂಗೆ ಇತರೆ ಖಾತೆಗಳನ್ನು ನಿರ್ವಹಿಸೋಕೆ ಸಂಬಂಧಪಟ್ಟಂತೆ ಪರಿಪೂರ್ಣವಾದ ಖಾತೆಯನ್ನು ನೀಡಿದ್ರೆ ನಮ್ಮ ಉತ್ತಮವಾದ ಪರ್ಫಾರ್ಮೆನ್ಸ್ನ ನೀಡ್ಬೋದು. ನಾನು ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಉತ್ತಮವಾದ ಏನು ಸುಧಾರಣೆಯನ್ನು ತಂದಿದ್ದೀನಿ. ನನಗೆ ಪೂರ್ಣ ಪ್ರಮಾಣದ ಖಾತೆಯನ್ನು ಹಂಚಿಕೆ ಮಾಡಿದ್ರೆ ಅಷ್ಟೇ ನಾನು ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲೆ. ಮುಂದಿನ ದಿನಗಳಲ್ಲಿ ಜನರ ಹತ್ರ ಹೋಗಿ ಓಟ್ಗಳ ಕೇಳಬಲ್ಲೆ. ಒಂದು ವೇಳೆ ಏನಾದರೂ ನನಗೆ ಅಪೂರ್ಣವಾದ ಖಾತೆ ಸಿಕ್ಕರೆ ನಾನು ಚಾರ್ಜ್ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಮ್ಯಾ, ರೈಟ್. ಮತ್ತೊಂದು ಕಡೆ ನೋಡಿ, ಇಲ್ಲಿ ಕೃಷ್ಣ ಬೈರೇಗೌಡ ಅವರು ತಾವು ಬರೆದಿರುವಂತಹ ಲೆಟರ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಯಾಕಾಗಿ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು? ಮತ್ತೊಂದು ಕಡೆ ನೋಡಿ, ಯಾವ ರೀತಿಯಾಗಿ ಅವರು ರಾಜೀನಾಮೆ ಕೊಟ್ಟರು ಅದೇ ರೀತಿಯಾದಂತಹ ಹಾದಿಯನ್ನ ನಾವು ಕೂಡ ಹಿಡಿಬೇಕಾಗತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರಾ ಹೈಕಮಾಂಡ್ನ ನಾಯಕರಿಗೆ, ಹೇಗೆ ಅಂತ? ಎಸ್ ರಮ್ಯ, ಸಾಕಷ್ಟು ಏನು ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನ ಕೊಡ್ತಾರೆ ಅಂತೇಳಿ ಹಾಗೂ ಬೆಂಗಳೂರು ಉಸ್ತುವಾರಿಯನ್ನ ನನಗೆ ಸಿಗುತ್ತೆ ಅಂತೇಳಿ ರಾಮಲಿಂಗಾರೆಡ್ಡಿ ಅವರನ್ನ ಆಸೆಯನ್ನ ಇಟ್ಕೊಂಡಿದ್ರು. ಇದ್ರ ಬದಲಾಗಿ ಏನು ಈಗ ಸಣ್ಣ ನೀರಾವರಿ ಜಲಸಂಪನ್ಮೂಲ ಖಾತೆ ಸಿಕ್ಕ ನಂತರದಲ್ಲಿ ನನಗೆ ಈ ಖಾತೆಯಲ್ಲಿ ಕೆಲಸ ಮಾಡಲು ಆತ್ಮತೃಪ್ತಿ ಒಪ್ತಿಲ್ಲ ಅಂತೇಳಿ ಏನು ರಾಜೀನಾಮೆಗೆ ಮುಂದಾಗಿದ್ರು. ಅದಾದ ನಂತರದಲ್ಲಷ್ಟೇ ರಾಮಲಿಂಗಾರೆಡ್ಡಿ ಅವರನ್ನ ಈ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮನವೊಲಿಸಿ ಇದಾದ ನಂತರದಲ್ಲೇ ನಿನ್ನೆ ಅಷ್ಟೇ ಅವರು ತಮ್ಮ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತಮ್ಮ ಇಲಾಖೆಯ ಚಾರ್ಜ್ ಅನ್ನ ವಹಿಸಿಕೊಂಡಿದ್ದಾರೆ. ಇದೀಗ ಕೃಷ್ಣ ಬೈರೇಗೌಡ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿ ನನಗೆ ಅಪೂರ್ಣವಾದಂತಹ ಏನು ಖಾತೆಯನ್ನ ಕೊಟ್ಟರೆ ನಾನು ಯಾವ ರೀತಿ ಕೆಲಸ ಮಾಡಲಿ, ಮುಂದಿನ ದಿನದಲ್ಲಿ ನನಗೆ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗೋದಿಲ್ಲ. ಇದೇ ರೀತಿ ಆದರೆ ನಾನು ಸಹ ಮುಂದಿನ ದಿನದಲ್ಲಿ ನನಗೆ ಬೇಸರ ಆಗಿ ನಾನು ಸಹ ರಾಜೀನಾಮೆ ಕೊಡುವಂತ ಹಂತಕ್ಕೆ ಹೋಗ್ಬೋದು ಅಂತೇಳಿ ಈಗಾಗಲೇ ಒಂದು ಹಂತವನ್ನ ಮುಂದೆ ಹೋಗಿ ಸುರ್ಜೇವಾಲಾ ಅವ್ರಿಗೂ ಸಹ ಪತ್ರ ಬರೆಯುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮುಂದಿನ ದಿನದಲ್ಲಿ ನನಗೇನಾದ್ರೂ ಸಹ ನಾನು ಈಗಲೂ ಕೂಡ ಚಾರ್ಜ್ ತೆಗೆದುಕೊಂಡಿಲ್ಲ. ಯಾವುದೇ ಅಧಿಕಾರಿಗಳ ಸಭೆ ಕೂಡ ಇದುವರೆಗೂ ಕೃಷ್ಣ ಗರ್ಭ ಅವರು ಯಾವುದೇ ಚರ್ಚೆ ಸಹ ನಡೆಸಿಲ್ಲ. ಇದೆಲ್ಲ ನೋಡ್ತಿದ್ರೆ ಮುಂದಿನ ದಿನದಲ್ಲಿ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿ ಸವಾಲನ್ನ ಏನು ಎಸೆಯುವ ಹಂತಕ್ಕೆ ಕೃಷ್ಣ ಬೈರೇಗೌಡ ಅವರು ಹೋಗಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.